ಇದು ಇಷ್ಟೊಂದು ಜನ ತುಂಬ್ಕೊಂಡ್ಬಿಟ್ಟವ್ರೆ. ಫುಲ್ ಫುಲ್ ಟ್ಯಾಂಕ್, ಫೋನ್ ಪೇ, ಫುಲ್ ಟ್ಯಾಂಕ್, ಫುಲ್ ಟ್ಯಾಂಕ್. ಫುಲ್ ಆಗೋಯ್ತು ಟ್ಯಾಂಕ್ ಹೊಟ್ಟೆ. 1212 ರೂಪಾಯಿ. ಹೊರಡೋದೇ ಈಗ. ವಿಷಯ ಏನಪ್ಪಾ ಅಂದ್ರೆ, ಸೀದಾ ಹೈದರಾಬಾದಲ್ಲಿ ಫ್ರೆಂಡ್ ಇದ್ದಾನೆ, ಹೋಗ್ಬಿಟ್ಟು ಅವನದೇ ರೂಮಲ್ಲಿ ಸ್ಟೇ ಮಾಡ್ಬೇಕು ಅಂತ. ಅವನು ಇವತ್ತು ನೈಟ್ ಮೂವಿ ಹೋಗ್ತಾ ಇದಾರಂತೆ. ಸೊ ಟಿಕೆಟ್ಸ್ ಅಂತೂ ಸಿಗಲ್ಲ ಅಂದ. ನನಗೆ ಟಿಕೆಟ್ಸ್ ಬೇಡ ಗುರು, ನನಗೆ ರೆಸ್ಟ್ ಸಿಕ್ಕರೆ ಸಾಕು. ಯಾಕಂದ್ರೆ ನಿನ್ನ ನೈಟ್ ಕೂಡ ನಿದ್ದೆ ಆಗಿಲ್ಲ. ನಾನು ಎಷ್ಟು ಮಲಗಿದ್ದೆ ಅರೌಂಡ್ 3 ಆಗೋಯ್ತು ಅನ್ಕೊಂತೀನಿ. ಸೊ ಹಾರ್ಡ್ಲಿ 4.5 hour ನಿದ್ದೆ ಆಗಿದೆ. ಹೋಗ್ಬಿಟ್ಟು ನಿದ್ದೆ ಮಾಡ, ಸ್ವಲ್ಪ ಎಲ್ಲ ನೋಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ನಿದ್ದೆ ಮಾಡ್ಬಿಡ್ತೀನಿ ನಾನು. ಬಿಟ್ಬಿಡೋಣ. ಇನ್ನೊಂದು 200 ಕಿಲೋಮೀಟರ್. ಗುರು ಯಾರಿಗೂ ಮಕ್ಕಳ ಏನ್ ಗಾಡಿ ಓಡಿಸ್ತೀನ ಅಂತ ಗಾಡಿ ಓಡಿಸ್ತಾರ ಏನೋ ಅಂತ. ಮಳೆ ಸ್ಟಾರ್ಟ್ ಆಗ್ತಾ ಇತ್ತು. ಎಲ್ಲಿ ಮಳೆಲಿ ತಗ್ಲಾಕೊಂಡ್ಬಿಡ್ತೇನೆ. ಇನ್ನೊಂದು 123 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಇವಾಗ ಸಮಸ್ಯೆ. ಮಳೆ ಜೋರಾಗ್ತಾ ಇತ್ತು. ಎಲ್ಲಾದ್ರೂ ಸ್ಟಾಪ್ ಆಗ್ಬೇಕಾ, ಪಾಸ್ ಆಗ್ಬಿಡ್ಲ, ಏನು ತಲೆ ಹೊಡ್ತಾ ಇಲ್ಲ. ಸ್ವಲ್ಪ ನೋಡ್ತೀನಿ, ಸ್ವಲ್ಪ ದೂರ ಏನಾದ್ರು ಮಳೆ ಜೋರಾದ ಕಾಣಿಸ್ತೆ ಅಂತಂದ್ರೆ ಸ್ಟಾಪ್ ಆಗ್ಬಿಡ್ತೀನಿ ಎಲ್ಲಾದ್ರೂ. ಮಳೆಲಿ ತಗ್ಲಾಕೊಂಡೆ ಅನ್ಕೊಂಡೆ, ಸದ್ಯ ಎಸ್ಕೇಪ್. ಮಳೆ ಏನಷ್ಟಿರ್ಲಿಲ್ಲ, ಸ್ಪ್ರೇ ಹೊಡೆದಂಗೆ ಹೊಡಿತಾ ಇತ್ತು. ನಾನು ಎಲ್ಲಿ ಜೋರಾಗ್ಬಿಡುತ್ತೆ ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದೆ 1 ಸೆಕೆಂಡ್. ಸದ್ಯ 117 ಕಿಲೋಮೀಟರ್ಸ್. ಇಲ್ಲಿ ಆಲ್ರೆಡಿ ಮಳೆ ಹೊಡೆದಿರಂಗೈತೆ, ಸರ್ರೆ ಹೊಡೆದೈತೆ ಆಲ್ರೆಡಿ. ಇಲ್ಲಿ ಮಳೆ ಹುಷಾರಾಗಿ ಹೊಡಿಬೇಕು ಗಾಡಿನ. ಸ್ಲಿಪ್ ಆದ್ರೆ ಕಷ್ಟ. ಹೊಸ ಟೈರು ಸ್ಲಿಪ್ ಆಗೋದೆಲ್ಲ ಕಷ್ಟ. ಬಟ್ ಸ್ಟಿಲ್ ಈ ಗಾಡಿಗಳಿಂದ ಹೋಗೋದೇ ಅಲ್ಲ ಮಯ. ಇನ್ನು 98 ಕಿಲೋಮೀಟರ್ಸ್. ಎಷ್ಟು ಓಡಿಸಿದ್ರು ಕಿಲೋಮೀಟರ್ ಕಮ್ಮಿ ಆಗ್ತಾ ಇಲ್ಲ.
ಯಾವ್ದು ಗುರು ಇದು? ಈ ಕಡೆ ಏನ್ ರೋಡೇ ಇಲ್ವಾ? ಯಾವ್ದು ಗುರು? ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋ ತರ ಇದೆ ಇದು. ಆ ಕಡೆ ಸೈಡ್ ಕತ್ಲಲ್ಲಿ ಏನೋ ಕಾಣಿಸ್ತಾ ಇಲ್ಲ. ಅಣ್ಣ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ. ಆಹಾ, ನಂಬರ್ ಪ್ಲೇಟ್. ಇಲ್ಲಿ ಮೇಲಿದೆ ನಂಬರ್ ಪ್ಲೇಟ್. ಯಾವ ಕಡೆಯಿಂದನೂ ಜಾಗ ಇಲ್ಲ ಬಿಡು. ಈ ಸದ್ಯಕ್ಕೆ ಇವನ್ ಹಿಂದೆನೆ ಎಲ್ಲ ಆಡ್ಸ್ಕೊಂಡು ಹೋಗ್ಬೇಕು. ಹೌದು.